ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ರೋಹಿತ್, ಇವತ್ತು ಒಂದು ವಿಶೇಷ ಸಂದರ್ಶನ ವಿಶೇಷ ವ್ಯಕ್ತಿಗಳ ಜೊತೆಯಲ್ಲಿ. ಏನು ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಧರ್ಮಸ್ಥಳ ಆದಂಥ ಮಕ್ಕಾ ಮದೀನಾಗೆ ಮಾಮೂಲಿ ಸೈಕಲ್ ಯಾತ್ರೆಯಲ್ಲಿ ಪರಿಪೂರ್ಣ ಮಾಡಲಿಕ್ಕೆ ಸಲೀಂ ಅಹಮದ್ ಮತ್ತೊಬ್ಬ ರಿಜ್ವಾನ್ ಅಹಮದ್ ಇಬ್ಬರೂ ಕೈಗೊಳ್ತಾ ಇರೋದು ಒಂದು ವಿಶೇಷ ದಿವಸ. ಅದಕ್ಕಾಗಿ ಅವರ ಸರ್ವ ತಯಾರಿಯನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, ದುಶ್ಚಟದ ದಾಸರಾಗಿರುವವರಂತರಿಗೆ ಒಂದು ಸಾಂಕೇತಿಕವಾದ ಒಂದು ಮೆಸೇಜನ್ನು ಕೊಟ್ಕೊಂಡು ಹೋಗುತ್ತಾರೆ ಜಗತ್ತಿನಲ್ಲಿ. ದುಶ್ಚಟ ದಾಸರಾಗಬೇಡಿ, ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅನ್ನೋದು. ಮತ್ತೊಂದು ಏನಂತ ಹೇಳಿದರೆ, ಭ್ರಷ್ಟಾಚಾರದಲ್ಲಿ ಮುಳುಗೋದು ಬೇಡ, ಭ್ರಷ್ಟಾಚಾರದಿಂದ ಮಾನವ ಕಲ್ಯಾಣ ಆಗೋದಿಲ್ಲ ಅನ್ನೋ ಒಂದು ಸಾರಾಂಶ ಇಟ್ಕೊಂಡು ಯಾತ್ರೆಗೆ ಹೋಗ್ತಾರೆ. ಸುಮ್ಮನೆ ಯಾತ್ರೆಗೆ ಹೋಗ್ತಾ ಇಲ್ಲ, ಅವರು ಯಾತ್ರೆಯಲ್ಲಿ ಒಂದು ಸಮಾಜದ ಸುದ್ದಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅಂಥವ್ರಿಗೆ A to Z ಸುದ್ದಿವಾಹಿನಿ ಶುಭಾಶಯ ಹೇಳಲಿಕ್ಕೆ ಕಾತುರದಿಂದ ನಾನು ಕೂಡ ಕಾಯ್ತಾ ಇದ್ದೆ. ಅದರ ಜೊತೆಯಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾದಂಥ ವಿಧಾನಸೌಧದ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆದಂಥ ಸಜ್ಜಾದ್ ಖಾನ್ ಸಾಹೇಬರು ಇದ್ದಾರೆ. ಅವರು ಕೂಡ ಲವಲವಿಕೆಯಿಂದ ಕಾಯ್ತಾ ಇದ್ದಾರೆ. ಅವರ ಆಶೀರ್ವಾದ ನಮಗೆ ಸಿಕ್ಕಿರೋದೇ ನಾವು ಪುಣ್ಯವಂತರು ಅಂತ. ಅವರಿಂದನೇ ತಿಳ್ಕೊಳ್ಳೋಣ ಏನೆಲ್ಲ ಹೇಳ್ತಾರೆ ಅಂತ. ಮೊದಲನೇದಾಗಿ ನಾವೆಲ್ಲ ಸೇರಿ ಒಮ್ಮೆ ನಮಗೆಲ್ಲರಿಗೂ ಸೃಷ್ಟಿಕರ್ತ ಅಲ್ಲಾಗೆ ನಾವು ಒಂದು ಸಾರಿ ಧನ್ಯವಾದ ಹೇಳೋಣ. ಆತ ಇದೊಂದು ಅವಕಾಶ ಕಲ್ಪಿಸಿಕೊಟ್ಟಿರೋದಕ್ಕೆ ಅದಕ್ಕೆ ಒಂದು ಶುಕ್ರಿಯಾ ಹೇಳೋಣ. ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಈ ಥರ ಒಂದು ಎಕ್ಸ್ಪಿಡಿಷನ್, ಇದನ್ನು ಎಕ್ಸ್ಪಿಡಿಷನ್ ಅಂತ ಕರಿತೀವಿ ಕನ್ನಡದಲ್ಲಿ, ಎಕ್ಸ್ಪಿಡಿಷನ್. ಈ ಥರ ಒಂದು ಎಕ್ಸ್ಪಿಡಿಷನ್ಗೆ ಹೋಗುವಂಥದ್ದು ಜನ ಭಾರಿ ಕಡಿಮೆ. ಅಂಥದ್ರಲ್ಲೂ ಒಂದು ನಾನು ಕಂಡಿದ್ದೀನಿ, ಇಲ್ಲಿಂದ ಭಾಳಷ್ಟು ಜನ ಮೌಂಟ್ ಎವರೆಸ್ಟ್ಗೆ ಹೋಗೋದು, ಅಲ್ಲಿ ಇಲ್ಲಿಂದ ಮೋಟ್ರ್ ಬೈಕಲ್ಲಿ ಮೌಂಟ್ ಎವರೆಸ್ಟ್ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಟ್ರೆಕ್ಕಿಂಗ್ ಮಾಡುವಂಥದ್ದು, ಮತ್ತು ವಾಪಸ್ ಮೋಟ್ರ್ ಸೈಕಲಲ್ಲಿ ಬರುವಂಥದ್ದು, ಈ ಥರ ಎಕ್ಸ್ಪಿಡಿಷನ್ಗಳು ನಾನು ಭಾಳಷ್ಟು ನೋಡಿದ್ದೀನಿ. ಆದರೆ ಒಂದು ಗಿನ್ನಿಸ್ ಈ ರೀತಿ ಮಾಡ್ಕೊಂಡು ಹೋಗಿರೋದು ಸತ್ಯ ಇದೆ. ಆದರೆ ಒಂದು ಧಾರ್ಮಿಕವಾಗಿ ಒಂದು ಧಾರ್ಮಿಕ ಸ್ಥಳಕ್ಕೆ ಹೋಗುವಂಥದ್ದು, ಅದ್ರ ಜೊತೆಯಲ್ಲಿ ಒಂದು ಒಳ್ಳೆ ಮೆಸೇಜು, ಪರ್ಟಿಕ್ಯುಲರ್ಲಿ ನಾವು ಎಲ್ಲ ಈ ಪೊಲೀಸ್ನವರು ಇವತ್ತು ನಾವು ಈ ಪ್ರಪಂಚದಲ್ಲಿ ನೋಡ್ತಾ ಇರುವಂಥದ್ದು ಈ ಡ್ರಗ್ಸ್ ಮೆನೇಸ್ ಅಂತ ನಾವೇನು ಕರಿತೀವೋ, ಮಾದಕ ವಸ್ತುಗಳು ಅವೆಲ್ಲ ಯೂಸ್ ಮಾಡಬಾರ್ದು ಅನ್ನೋದನ್ನು ನಾವು ಎಲ್ಲ ಕಡೆ ಹೇಳ್ತಾ ಇರ್ತೀವಿ. ಇದನ್ನು ಪ್ರಚಾರ ಮಾಡುವಂಥ ಒಂದು ಮೆಸೇಜನ್ನ ತಗೊಂಡು ಇವರು ಇಲ್ಲಿಂದ 4-5 ದೇಶಗಳಿಗೆ ಇವರು ಸೈಕಲಲ್ಲೇ ಹೋಗ್ತಾ ಇರೋದು ಒಂದು ಶ್ಲಾಘನೀಯವಾದಂಥ ಒಂದು 9,000 ಕಿಲೋಮೀಟ್ರು 6 ತಿಂಗಳಲ್ಲಿ ಇವರು ಹೋಗಿ ಅಲ್ಲಿ ಮತ್ತೆ ಬಹುಶಃ ಹಜ್ಜು ಕಾಲಕ್ಕೆ ಅಲ್ಲಿ ಇರ್ತಾರೆ. ಹಜ್ಜು ವೇಳೆಯಲ್ಲಿ ಅಲ್ಲಿದ್ದು ಮತ್ತು ವಾಪಸ್ ಬರುವಂಥದ್ದು ಇವ್ರ ಕಾರ್ಯಕ್ರಮ ಇದೆ. ಈ ಥರದ ಒಂದು ಇವರು ಯೋಚನೆ ಮಾಡಿರೋ ಒಂದು ಮೆಸೇಜ್ ಏನು ಕೊಡ್ತಾ ಇದ್ದಾರೆ, ಆ ಮೆಸೇಜು ಕೂಡ ಭಾಳ ಒಳ್ಳೆಯದು. ಅದು ಅಲ್ಲದೆ ನಾನು ಇವರಿಗೆ ಮಾತಾಡ್ತಿದ್ದಾಗ ಇವರು ನಮ್ಮ ಪ್ರವಾದಿ ಮೊಹಮ್ಮದ್ ಅವರು ಹೇಳುವಂಥದ್ದೊಂದು ನಾನು ಅವ್ರು ಕೇಳಿದೆ, ನೀವು ಬರೀ ಭಗವಂತನಿಗೆ ನೀವು ಅಲ್ಲಾಗೆ ನಮಾಜ್ ಮಾಡಿ ಕೇಳ್ಕೊಳ್ಳುವಾಗ ದುವಾ ಮಾಡುವಾಗ ಯಾರಿಗೆ ಮಾಡ್ತೀರಿ ಅಂತ ಅವರು ಒಂದು ಮಾತು ಹೇಳಿದ್ರು. ಪ್ರವಾದಿ ಮೊಹಮ್ಮದ್ ಅವರು ರೆಹಮತುಲ್ಲಿಲ್ ಆಲಮೀನ್, ಸಾರೆ ಆಲಮ್ಗೆ ಹಾಗಾಗಿ ಸರ್ವಧರ್ಮೀಯರಿಗೋಸ್ಕರ ನಾವು ಅಲ್ಲಿ ಹೋಗಿ ಬೆಳ್ಕೋತೀವಿ ಅಂತ ಹೇಳಿದಾಗ ಭಾರಿ ಒಂದು ಸಂತೋಷ ಆಯಿತು. ಈ ಸಂತೋಷದಲ್ಲೇ ನನಗೂ ನೀವು ಹೇಳಿದ್ರಿ ಲವಲವಿಕೆ ಅಂತ, ಈ ಥರದೊಂದು ಭಗವಂತ ನನಗೂ ಒಂದು ಅವಕಾಶ ಕೊಟ್ಟಿದ್ದೀರ, ನನಗೂ ಒಂದು ಅವಕಾಶ ಕೊಟ್ಟಿದ್ರೆ ನಾನು ಬಹುಶಃ ಸೈಕಲ್ ತುಳ್ಕೊಂಡು ಹೋಗ್ತಿದ್ದೇನೋ. ಇವತ್ತು ಬೆಳಗ್ಗೆನೇ ನಾನು ಯೋಚನೆ ಮಾಡ್ತಿದ್ದೆ, ಅದೇ ಹೇಳಿದೆ ಇವರಿಗೆ, ನಾನು ಉಮ್ರಾಗೆ ಹೋಗ್ಬೇಕಂತಿದ್ದೀನಿ ಅಂತ. ನೀವೆಲ್ಲ ಈ ಸುದ್ದಿ A to Z ಸುದ್ದಿ ವಾಹಿನಿಲಿ ಇವತ್ತು ಯಾರ್ಯಾರು ಕೇಳ್ತಿದ್ದೀರೋ ಎಲ್ಲರೂ ನನಗೂ ಒಂದು ಸ್ವಲ್ಪ ದುವಾ ಮಾಡಲಿ. ನಾನು ಆದಷ್ಟು ಬೇಗ ಉಮ್ರಾ ಮತ್ತು ಹಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಲ್ಲ ಅದನ್ನು ನನಗೂ ನನ್ನ ಇಚ್ಛೆನೂ ಪೂರೈಸಲಿ ಅಂತ ನಾನು ಕೇಳ್ಕೊತೀನಿ. ಅದು ಅಲ್ಲದೆ ನಾನು ಎಲ್ಲ ನಮ್ಮ ಸಿಬ್ಬಂದಿಯವ್ರಿಗೆಲ್ರಿಗೂ ನನ್ನ ಜೊತೆ ಭಾಳಷ್ಟು 24 ಗಂಟೆಯಲ್ಲಿ 18 ಗಂಟೆ ಅವ್ರು ನನ್ನ ಜೊತೆ ದುಡಿತಾನೆ ಇರ್ತಾರೆ. ಅವ್ರಿಗೂ ಇವರೆಲ್ಲ ಮುಂದೆ ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಲಿ ಅಂತ ಕೋರ್ಕೋತಾ, ಸಲೀಂ ಅಹಮದ್ ಸಾಹೇಬ್ರಿಗೆ
ಮತ್ತು ರಿಜ್ವಾನ್ ಅಹಮದ್ ಸಾಹೇಬ್ರಿಗೆ ಅಭಿನಂದಿಸ್ತಾ ಅವರಿಗೆ ಅವರು ಮಾಡ್ತಾ ಇರುವಂಥ ಈ ಒಂದು ಜರ್ನಿ ಅವರಿಗೆ ಭಗವಂತ ಅಲ್ಲ ಅವರಿಗೆ ತೀರಾ ಸುಲಭವಾಗಿ ಮಾಡಲಿ, ಸುಲಭವಾಗಿರಲಿ ಮತ್ತು ಅವರು ಹೋಗಿ ಅಲ್ಲಿ ಬೇಡ್ಕೊಳ್ಳುವಂಥ ಅವರ ಏನು ಬೇಡಿಕೆಗಳಿದೆಯೋ ಅಲ್ಲ ಅವ್ರ ಬೇಡಿಕೆಗಳನ್ನ ಪೂರೈಸಲಿ ಅಂತ ಹೇಳ್ತಾ ತಮ್ಮ ಎಲ್ರಿಗೂ ಧನ್ಯವಾದಗಳು ತಲುಪಿಸ್ತೇನೆ. ಒಳ್ಳೆಯದಾಗಲಿ, ಧನ್ಯವಾದ. ಸಲೀಂ ಸಾಹೇಬ್ರೆ, ತುಂಬ ಖುಷಿ ಆಗ್ತಾ ಇದೆ ನಮಗೆ ನಿಮ್ಮ ಬಗ್ಗೆ ಕೇಳಿದಾಗ. ರೋಮಾಂಚನ ಆಯಿತು ಎಲ್ಲೋ ಒಂದು ಕಡೆ ನಮಗೆ. ಈ ಥರ ಜನನು 55 ವರ್ಷ ಆದಮೇಲೆ ಆಲೋಚನೆಗಳು ಬರ್ತಾವ ಅನ್ನೋದಕ್ಕೆ ನೀವು ನಿದರ್ಶನ. ಹಾಗಾಗಿ ಈ ಸಮಾಜಕ್ಕೆ ಏನು ಸಂದೇಶ ಕೊಡಲಿಕ್ಕೆ ಬಯಸ್ತೀರಿ? ತಾವು ಹೋಗ್ತಾ ಇದ್ದೀರಿ ಮಕ್ಕಾ ಯಾತ್ರೆ, ಪ್ರವಾದಿಯವರ ಯಾತ್ರೆ, ಅದು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲ ಕಷ್ಟಗಳನ್ನು ಅನುಭವಿಸಿರುವಂಥ ಸ್ಥಳ ಅದು. ಆ ಸ್ಥಳದಲ್ಲಿ ತಾವು ಹೋಗಿ ಬೇಡಿಕೆಗಳನ್ನು ಏನು ಇಡ್ತೀರಿ? First of all, Assalamu alaikum, Namaste, Shashrikal or Shalom. ನನಗೆ ಕನ್ನಡ ಚೆನ್ನಾಗಿ ಬರ್ತದೆ. ನಾನು 20 ವರ್ಷ ಅಮೆರಿಕಾನಲ್ಲಿ ಇದ್ದಿದ್ದಕ್ಕೋಸ್ಕರ ನಾನು ಸ್ವಲ್ಪ ಮರ್ತೋಗ್ಬಿಟ್ಟಿನಿ, ದಯವಿಟ್ಟು ಕ್ಷಮಿಸಬೇಕು. ನಾನು 20 ವರ್ಷ ಅಮೆರಿಕಾನಲ್ಲಿ ಇದ್ದುಬಿಟ್ಟು ಇಲ್ಲಿ ಬಂದೆ ನಮ್ಮ ತಂದೆ ತಾಯಿಗೆ ನೋಡ್ಕೊಳ್ಳೋಕ್ಕೆ. ನನಗೆ ತುಂಬ ಐ ಆಮ್ ಎ ಇಂಡಿಯನ್ ಆ್ಯಂಡ್ ಐ ಆಮ್ ಪ್ರೌಡ್ ಟು ಬಿ ಇಂಡಿಯನ್ ಆ್ಯಂಡ್ ವಿ ಆರ್ ಆಲ್ ಒನ್. ಟು ಬಿ ಹಾನೆಸ್ಟ್ ವಿತ್ ಯು, ನನ್ನ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ, ನಾವೆಲ್ಲ ಒಂದರು. ಆ್ಯಂಡ್ ಇಂಡಿಯಾ ಈಸ್ ಅ ಮೆಲ್ಟಿಂಗ್ ಪಾಟ್. ಐ ಮೀನ್ ಇದಕ್ಕೆ ಮುಂಚೆನೂ 1000 ವರ್ಷ ನಾವೆಲ್ಲ ಒಂದಾಗಿದ್ದೀವಿ, ನಾವು ಒಂದಾಗೆ ಇದ್ದೀವಿ, ನಾವು ಒಂದಾಗೆ ಇರ್ತೀವಿ. ಇದು ಸ್ವಲ್ಪ ಜನ ಬಂದು ನಮ್ಮ ತಲೆಯಲ್ಲಿ ಏನೇನೋ ಆಗಿಬಿಟ್ಟು ಜಾತಿ ಧರ್ಮ ಇದೆಲ್ಲ ಏನೂ ಇಲ್ಲ. ನಾನು 9000 ಕಿಲೋಮೀಟ್ರು ಸೈಕಲ್ನಲ್ಲಿ ಬರೀ ಹಜ್ಗೆ ಹೋಗ್ತಾ ಇಲ್ಲ. ನಮ್ಮ ಎಲ್ಲ ಹ್ಯುಮ್ಯಾನಿಟಿಗೆ ನನ್ನ ಮನಸ್ಸಿಗೆ ಬಾದಾಗುತ್ತೆ. ನಾನು 20 ವರ್ಷ ಅಮೆರಿಕಾನಲ್ಲಿ ಇದೆ, ಅಲ್ಲಿ ಜನರು ನಗ್ನಗುತ್ತಾ ಚೆನ್ನಾಗಿದ್ದಾರೆ. ಇಲ್ಲಿ ಚಿಕ್ಕ ಮಾತುಗೂ ಜಗಳ ಮಾಡ್ತಾ ಇರ್ತಾರೆ. ಅದೆಲ್ಲ ನೋಡಿಕೊಂಡು ನನಗೆ ತುಂಬ ಮನಸ್ಸಿಗೆ ಪೇಯ್ನ್ ಆಗ್ತಾ ಉಂಟು. ಅದಕ್ಕೋಸ್ಕರ ನಾನು ಅಲ್ಲ ಹತ್ರ ಕೇಳ್ತಾ ಇದ್ದೆ, ಫಾರ್ ಎ ಹ್ಯುಮ್ಯಾನಿಟಿ ವಾಟ್ ಕ್ಯಾನ್ ಐ ಡೂ? ಸೊ 4 ವರ್ಷ ಪ್ಲ್ಯಾನ್ ಮಾಡಿ ಇವಾಗ ಡಿಸೈಡ್ ಮಾಡಿದ್ದೀನಿ. 9000 ಕಿಲೋಮೀಟ್ರು ತೊಳೆಯೋದು ದೊಡ್ಡದಿಲ್ಲ, 6 ತಿಂಗಳು ತೊಳೆಯೋದು ದೊಡ್ಡದಿಲ್ಲ. ನಾವು ನಮಾಜ್ ಮಾಡಿಕೊಂಡು ದುವಾ ಮಾಡಿಕೊಂಡು ಎಲ್ಲ ಹ್ಯುಮ್ಯಾನಿಟಿಗೆ, ಎವ್ರಿಬಡಿ, ನಾಟ್ ಓನ್ಲಿ ಫಾರ್ ಹ್ಯುಮ್ಯಾನಿಟಿ, ಈವನ್ ಫಾರ್ ಆ್ಯನಿಮಲ್ಸ್, ವಿ ವಿಲ್ ಬಿ ಪ್ರೇಯಿಂಗ್ ಆ್ಯಂಡ್ ವಿಲ್ ಬಿ ಆಸ್ಕಿಂಗ್ ಟು ದ ಕ್ರಿಯೇಟರ್ that make it everybody one. We are all one. Let's discharge this misunderstanding. ಆ್ಯಂಡ್ ಆ ಥರ ಪ್ರಾರ್ಥನೆ ಮಾಡಿಕೊಂಡು 5 ಟೈಮ್ ನಮಾಜ್ ಮಾಡಿಕೊಂಡು ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ನಿಮ್ಮ ಎಲ್ಲ ದುವಾಗಳು ನಮಗೆ ಬೇಕು. ದಿಸ್ ಮಿಷನ್ ಈಸ್ ನಾಟ್ ಓನ್ಲಿ ಪೆಡ್ಲಿಂಗ್ ಆ್ಯಂಡ್ ಗೋಯಿಂಗ್ ಟು ಕನ್ವಿನ್ಸ್ ಅಲ್ಲಾಹ್ ತಾಲಾ. ದಿಸ್ ಮಿಷನ್ ಈಸ್ ಫಾರ್ ಎಂಟೈರ್ ಹ್ಯುಮ್ಯಾನಿಟಿ. ಐ ಆಮ್ ಎ ಹ್ಯೂಮನ್ ಫಸ್ಟ್, ದೆನ್ ಅ ಮುಸ್ಲಿಮ್. ಅವರ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, the leader of Ummah, has told us, until the end of the world I have come for everybody, and we have no right to ನಮಗೆ ಅಷ್ಟು we don't have right to disrespect anybody, any religion. You practice any religion you want. When it comes to the end of the day, we all one. If you take the lots of examples, that God has created 7 crore faces, 7 crore differences, but at the same time he has given the blood is red. He is indicating that we are all one. So let's live in peace. We have lot of negativity, but if every day when we get up and put some positivity into our fellow brother, our fellow neighbor, our classmate, or fellow employee, we give them a good little bit smile. With smile, if you greet them, that is the positivity we are going to give the world. At the end of the day, when the positive takes over, the negative will be get over. We all can live happily. And at the same time, I like to give a message: greed. Let's get rid of this greed. This greed is creating corruption. We all are good people. Because of the greed, we are ಮುನುಗೋಗ್ತಾ ಇದ್ದೀವಿ. ಇದು ಆ್ಯಂಡ್ ಕರಪ್ಷನ್ ನೀವು ಎಷ್ಟು
ಅಷ್ಟು ರಿಚ್ ಆಗಬೇಡಿ. ಅಟ್ ದ ಎಂಡ್ ಆಫ್ ದ ಡೇ ಯು ಆರ್ ಗೋಯಿಂಗ್ ಟು ಈಟ್ ಓನ್ಲಿ 2 pieces ಆಫ್ ಬ್ರೆಡ್. ಯು ಅಂಡರ್ಸ್ಟ್ಯಾಂಡ್ ವೈ ದಿಸ್ ಮಚ್ ಆಫ್ ಮನಿ? ನಾನು 40 ವರ್ಷ ಆದಮೇಲೆ ವಾಲಂಟಿಯರಾಗಿ ರಿಟೈರ್ಮೆಂಟ್ ತಗೊಂಡೆ. ನಾನು ಸಿಯಾಟಲ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೆ. ಐ ಆಮ್ ವೆರಿ ಆ್ಯಕ್ಟಿವ್ ವಿತ್ ಮೈ ನೇಬರ್ಸ್ ಆ್ಯಂಡ್ ಇನ್ ಮೈ ಕಮ್ಯುನಿಟಿ. ಇಲ್ಲಿ ಜನರು ಡ್ರಗ್ಸ್ ತೊಗೊಳ್ತಾರೆ, ಯಂಗ್ಸ್ಟರ್ಸ್ ಡ್ರಗ್ ತೊಗೊಳ್ತಾರೆ. ಇವತ್ತು ನಾನು ಆ ಮಗು ಡ್ರಗ್ ತೊಗೊಳ್ಳೋದು ನಿಲ್ಲಿಸಿಲ್ಲ ಅಂದರೆ ನಾಳೆ ನನ್ನ ಡಾಟರ್ ಡ್ರಗ್ಸ್ ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಬಿಫೋರ್ ಇಟ್ ಕಮ್ಸ್ ಟು ಮೈ ಹೌಸ್, ಐ ವಿಲ್ ವಾಕ್ ಔಟ್ ಆಫ್ ದ ಹೌಸ್ ಆ್ಯಂಡ್ ಐ ವಿಲ್ ಟ್ರೈ ಟು ಸ್ಟಾಪ್ ದೋಸ್ kids who are taking the drugs. Yes. Yes. And I have learned that with the Seattle Police Department in US, Washington State. That experience I like to share with my fellow friends, my youngsters. That's the message. I am going through 6 months peddling, and every college or anywhere I go, this is a message I am convincing from my heart. This is the mission. I have taken it. Mr. Ahmed Khan, I have chosen as my right partner, and we will be praying in Jamaat, and we will be proceeding, inshallah. ಇನ್ನೊಂದು ಮಾತು ಕೇಳ್ತಾ ಇದ್ದೀನಿ, ನಿಮಗೆ ವಿಧಾನಸೌಧಕ್ಕೆ ಬಂದಿದ್ದೀರಿ, ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರಾದಂಥ BZ ಜಮೀರ್ ಅಹಮದ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಬಂದಿದ್ದೀರಿ. ಏನಕ್ಕಾಗಿ? ಅವರು ಹಜ್ ಕಮಿಟಿ ಮಿನಿಸ್ಟರ್ ಇದಕ್ಕೋಸ್ಕರ. ಆ್ಯಂಡ್ ಐ ರಿಯಲಿ ಲೈಕ್ ಜಮೀರ್ ಖಾನ್ ಸಾಬ್ ಬಿಕಾಸ್ ಹಿ ಹ್ಯಾಸ್ ಡನ್ ಟ್ರಿಮೆಂಡಸ್ ಅಮೌಂಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ, ನಾಟ್ ಓನ್ಲಿ ಫಾರ್ ಅವ್ರ ಕಮ್ಯುನಿಟಿಗೆ. ಬೇರೆಯವ್ರು ಎಲ್ಲರೂ ಏನಾದರೆ ಕಷ್ಟ ಇದ್ದರೆ ಬಂದರೆ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಕೇಳಿದ್ದೀನಿ, ನ್ಯೂಸ್ನಲ್ಲಿ ಕೇಳಿದ್ದೀನಿ, ಜನರ ಹತ್ರ ಕೇಳಿದ್ದೀನಿ. ಅದು ಇವಾಗ ನಾನು ಅವ್ರ ಹತ್ರ ಭೇಟಿ ಮಾಡಿ ಅವ್ರ ಹತ್ರ ಫ್ಲ್ಯಾಗ್ ಆಫ್ ಮಾಡಿಸ್ಕೊಳ್ಳೋಣ ಅಂತ ನನಗೆ ಒಂದು ಆಸೆ. ಆಮೇಲೆ ಸಾರು ಸಜ್ಜಾದ್ ಸಾಬ್ ಅವರು ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವತ್ತು ಹಿ ವೆಲ್ಕಮ್ಡ್ ಅಸ್ ವಿತ್ ಓಪನ್ ಹಾರ್ಟ್ ಆ್ಯಂಡ್ ವಿತ್ ಓಪನ್ ಆರ್ಮ್. ಐ ಆಮ್ ನಥಿಂಗ್, ಐ ಆಮ್ ನೋ ಬಾಡಿ, ಬಟ್ ಮೈ ಮಿಷನ್ ಈಸ್ ಇಂಪಾರ್ಟೆಂಟ್. ಬಿಕಾಸ್ ಆಫ್ ದಟ್ ಹಿ ಈಸ್ ರೆಸ್ಪೆಕ್ಟಿಂಗ್ ಮೀ ಆ್ಯಂಡ್ ಮೈ ಕೊಲೀಗ್. And I really, this gives me a lot of encouragement. Money and strength, it doesn't make any difference. The affection, the love is most important in this journey. And ಸುದ್ದಿ ವಾಹಿನಿ ಕೂಡ ನಿಮ್ಮ ಜೊತೆಯಲ್ಲಿ A to Z ವಾಹಿನಿ ಸುದ್ದಿಗಳು ನಮ್ಮ ಫ್ರೆಂಡು ಅಲೀಫ್ ನಜೀರ್, ಕನ್ನಡ ನಜೀರ್ ಅವರು ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಕನ್ನಡ ಬರೋದಿಲ್ಲ, ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. Okay, Alif Aviation, Mr. Atiq Ahmed, and he's helping me. Because of this mission, he has closed down 3 weeks from 3 weeks, and he's not even feeling well. He's helping me in every step of the way. Thank you. Yeah. Thank you very much. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.